हर लोगों को बात करना नहीं आती है, हर लोगों को बात करना नहीं आती, बात करना भी सीखना पड़ेगा। अगर बात बात में बात बिगड़ गए तो बात में मौत हो जाती है। हर लोगों को बात करना नहीं आती ಅಂದ್ರೆ ಎಲ್ಲರಿಗೂ ಮಾತಾಡಕ್ಕೆ ಬರಂಗಿಲ್ಲ. ಮಾತಾಡಬೇಕಾದ್ರೆ ಕಲ್ತು ಬರಬೇಕಾಗ್ತದೆ. ಒಳ್ಳೆ ಗುರುವಿನ ಹಿಡ್ಕೊಂಡ ನಾನು ತಿರುಗಾಡಬೇಕಾದ್ರೆ ನಾಲಿಗೆ ಇರಬೇಕು. बात करना भी सीखना पड़ेगा। अगर बात बात में बात बिगड़ गए तो बात में मौत हो जाती है। ಇವತ್ತು ಮಾತಾಡಬೇಕಾದ್ರೆ ಇವತ್ತು ನಮ್ಮ ಮಣ್ಣಾಗ್ಲಿ ಇವತ್ತನಾಗ್ಲಿ ಇವತ್ತು ವಿಷಯವಾಗಿ ಏನೋ ಮಾತಿನೊಳಗೆ ಮಿತಿ ನೀರು ಹೋಗ್ತಂದ್ರೆ ಅದು ನನ್ನ ಮಾತಾಗಲಿಲ್ಲ ಮಗನ, ಇದು ದೈವದ ಮಾತಾಗುಳಿತದ, ಅದು ಒಳ್ಳೆಯದ ಮಾತಾಗುಳಿತಪ್ಪ ಅಂತಂದ್ರೆ ಇಬ್ಬರು ಬೆನ್ನ ಮ್ಯಾಗ ಚಪ್ಪರಿಸಿ ನಿಂತವೆ ಎರಡು ಮಕ್ಕಳು ಹಾಳು ಮಕ್ಕಳು ಹುಟ್ಟಬೇಕು ಅಂತ ಹೇಳ್ತಾರ. ಮತ್ತೆ ಅದರೊಳಗೆ ಸ್ವಲ್ಪ ವ್ಯತ್ಯಾಸ ಐತಂದ್ರೆ ಏ ಮಗನ ದುಬ್ಬಲ ಮ್ಯಾಗ ಬರೋ ಕಪ್ಪಳ ಮ್ಯಾಗ ಬರ್ತದೆ, ಕಪಾಳ ಮ್ಯಾಗ ಹಿಂಗಾತಾರ. ಬಾತ್ ಕರ್ಮ ಬಿ ಸಿಕ್ಕನ ಪಡೆಗ ಅಂತೇಳಿ ಹಿಂಗೈತಿ. ಅದಕ್ಕೆ ನಾವು ಹೆಂಗಾಗಬೇಕಪ್ಪ ಅಂತಂದ್ರೆ ಕೌಲಗ ಗ್ರಾಮದೊಳಗ ಈಗ ನಮ್ಮ ಅವ್ವನವರು ಬೀರದವರು ಹಬ್ಬ ಹಾಕ್ಯಾರ, ಇವತ್ತು ಜಾತ್ರೆ ಮಾಡ್ಯಾರ. ಜಾತ್ರೆ ಮಾಡಿ ಗೋಧಿ ಬೀಸಿ ಇವತ್ತು ಹುಗ್ಗಿ ಮಾಡ್ಯಾರ. ಹೌದಿಲ್ಲ? ಗೋಧಿ ಬೀಸರ ಕಡೆ ಮುಂಜಾನೆ ತೋಡಿ ಏನ್ ಮಾಡ್ತಾರೆ ಗೊತ್ತಾರ? ಕೇಳ್ತಾರೆ ಪೈಲಾಕ, ಕೇಳ್ತಾರೆ ಮರಕ್ಕೆ ಏನ್ ಮಾಡ್ತಾರೆ? ಡುಬ್ಬು ಡುಬ್ಬು ಹೊಡಿತಾರೆ. ಅದಕ್ಕ ಯಾಕೆ ಹೊಡಿತಾರ? ನೀ ಎಂತ ಶಾಲೆ ಇದ್ದಿ ಹೊಲಸರೋದು ಹೊರಗೆ ಒಕ್ಕೈತಿ, ಹೊಲಸು ಪಕ್ಷ ಅನ್ನೋದು ನಂಗಿರತಕ್ಕಂಥದ್ದು ಹೊರಗೆ ಒಕ್ಕೈತಿ. ನಿನ್ನ ಬಲ್ಲಿ ಒಳ್ಳೆ ಗೋಧಿ ಆಗಲಿ ಜೋಳ ಆಗಲಿ ನೀನು ಹೊಟ್ಟಾಗಿಟ್ಕೊತಿ. ನೀನು ಎಷ್ಟು ಶಾಲೆ ಇರ್ತೈತೆ ಡುಬ್ಬ ಡುಬ್ಬ ಚಪ್ಪರಿಸ್ತಾರ ಮರಕ್ಕ. ಇವೆಲ್ಲ ಸ್ವಚ್ಛ ಮಾಡಿ ಗಿರಣಿಗೆ ಒಯ್ದು ಸಣ್ಣ ಹಿಟ್ಟಾದ ಬಳಿಕ ಅದೇ ತಂದು ಹಿಟ್ಟು ಹಿಡಿತಾರೆ. ಚಾಣಿನೂ ಹಿಡಿತಾರ ಖರೆ, ಅದಕ್ಕೆ ಕಪಾಳ ಹೊಡಿತಾರ. ಅದಕ್ಕೆ ಕಪಾಳ ಹೊಡಿತಾರ. ಅದು ಮರ ಖರೆ ಒಳಗೆ ಚಲೋ ಇಟ್ಕೊಂಡು ಹೊರಬೇಕಾದ್ರೆ ಚಲೋ ಚಲೋ ಡಬ್ಬ ಡುಬ್ಬ ಚಪ್ಪರಿಸೋದು. ಈ ಚಾಣಿಗೆ ಯಾಕೆ ಕಪಾಳ ಹೊಡಿತಾರಂದ್ರ ನೀ ಎಂತ ಹುಚ್ಚಿದ್ದಿ ಹೊಲಸನ್ನೋದು ನಿನ್ನ ಒಳಗೆ ಇಟ್ಟುಕೊಂಡು ಬಳ್ಳ ಹಿಟ್ಟನ್ನು ತೆಳಗೆ ಚೆಲ್ತಾರ. ಎಂತ ಹುಚ್ಚತ್ತೆ ಕಪಾಳ ಹಿಟ್ಟು ಚಾಣಿ ಹೊಡಿತಾರ. ನಾನಿವತ್ತು ನೋಡಿಸಿದ್ದು ಮಾಸ್ತಾರಾಗಲಿ ಇವತ್ತು ಅಣ್ಣಾಗಲಿ ತಮ್ಮಾಗಲಿ ಇಲ್ಲಿ ಮರ ಹೋಗಬೇಕ. ಹಿಟ್ಟು ಸ್ವಲ್ಪ ಚಾಣಿ ಅಂದ್ರೆ ಕಪಾಳ ಬೀಳ್ತಾರೆ ಏಟ, ಹೌದಿಲ್ಲ? ಅದಕ್ಕೆ ಇಲ್ಲಿ ಬಹಳ ಒಳ್ಳೆ ಅತ್ಯುನ್ನತವಾಗಿರ್ತಕ್ಕಂಥ ಮಾತಾಡಿ ನಾವು ಏನೋ ಇವತ್ತು ಅಣ್ಣ ತಮ್ಮ ಅಂತಕ್ಕಂಥ ಸಂವಾದ ಇಟ್ಟಿದ್ದೆವು. ಅದೇ ನಮ್ಮ ಕೌಲಗ ಗ್ರಾಮದ ಒಳ್ಳೆ ಮಾತುಗಾರ, ಒಳ್ಳೆ ಛಲಗಾರ, ಒಳ್ಳೆ ಕವಿಗಾರ ಅನಿಸಿಕೊಂಡಿರ್ತಕ್ಕಂಥ ಕೌಲಗ ಮಲ್ಲವಣ್ಣ ಬಂದ ಕಮಿಟಿ ವತಿಯಿಂದ ಅವರೇನು ಸ್ವಂತ ಬುದ್ಧಿದಿಂದ ಹೇಳಿಲ್ಲ. ಕಮಿಟಿ ವತಿಯಿಂದ ಏನು ಹೇಳಿರ್ತ ಅಂತಂದ್ರೆ ನೀವು ಅಣ್ಣ ತಮ್ಮ ಆದ್ರೆ ಇಲ್ಲಿ ಹಾಡಿಕೆ ನಡೆಯಂಗಿಲ್ಲ. ಹಾಡಿಕೆ ಹೆಂಗಾಗಬೇಕಪ್ಪ ಅಂತಂದ್ರ ಏನ್ ಹೇಳ್ಯಾರ? ಗುಬ್ಬಿ ಮುಖದ ಒಣಕಿ ಹಚ್ಚಿರ್ಬೇಕು, ಗುಬ್ಬಿ ನೆಲ್ಲದ ಬಿಟ್ಟಿರ್ಬಾರ್ದು, ಒಣಕಿ ಹುಕ್ಕಿರ್ಬಾರ್ದು ಅಂತಂದಾರ ಅವರು. ಅದ ಮಾತು ಯಾಕೆ ಸಿಟ್ಟಿಗೆ ಹಚ್ಕೋತಿರತ್ತ? ಹಂಗೇನಿಲ್ಲ. ಹೇಳಿ ಏನಂದ್ರಪ್ಪ ಅಂತಂದ್ರೆ ಇವತ್ತ ಕೂಡಿ ಇರೋದು ಶ್ರೇಷ್ಠ, ಏನು ಆಗಲೋದು ಶ್ರೇಷ್ಠ ಅಂತ ಹೇಳಿ ಅವರು ಹೋಗ್ಯಾರ. ಆಗಲು ಹೌದಿಲ್ಲ? ಒಳ್ಳೆ ಮಾತಾಡಿ ಹೋಗಿ ನಮ್ಮ ಅಣ್ಣಾಜಿಯವರು ನಮ್ಮ ರೇವಣಸಿದ್ದಣ್ಣ ಯಾವ್ದು ಮಾತಾಡಿದ್ರಪ್ಪ ಅಂತಂದ್ರೆ ಇವತ್ತು ನಮ್ಮ ರಾಜು ಇವತ್ತು ಅವ್ರ ಪಾಲು ಇಟ್ಟಿರತ್ತ ಹಿಡಿಬೇಕಾಗಿತ್ತು, ಯಾಕೋ ಹಿಡಿದಿಲ್ಲ. ಮುಂದಿನ ಸಂದಿಗೆ ಹಿಡಿತಾರ ತಿಳ್ಕೊಂಡು ಅವ್ರು ಹೇಳಿದ್ರು. ನಾ ಯಾಕೆ ಬಿಟ್ಟಿ ನಮ್ಮ ಅಣ್ಣ ಗೊತ್ತಿಲ್ಲ. ಯಾಕೆ ಬಿಟ್ಟಿನ ಗೊತ್ತಲ್ಲ? ಊರು ಹಿರಿಯರ ಕೈಯಾಗ ನ್ಯಾಯ ಹೋಗ್ಯಾರ. ಇವತ್ತು ಪಾಲು ಮಾಡ್ಯಾರ. ಆ ಯೋಗ್ಯ ನಿಂತು ನಾನೇ ಹಿಡಪ್ಪ ಅಂತಂದ್ರೆ ತಮ್ಮ ಮಗ ಹೆಚ್ಚಿಡಂಜಾರನ್ನು ನೋಡು. ಅವನಿಗೆ ಶಾಲೆ ಕಲಿಸಿ ದೊಡ್ಡ ಮಾಡಿ ಪಾಸ್ ಮಾಡಿ ನೌಕರಿಗೆ ಹಚ್ಚಿನಿ. ಮತ್ತು ನೌಕರಿ ಒಕ್ಕಾಗ ಹೊಲ ಚಲೋ ಹಿಡಿತಾರ ಮಗ ತಿಳ್ಕೊಂಡು ಮಂದಿ ಹೇಳ್ಕೊತಿರ್ಗ ಮಾಡುತ್ತೆ. ತಾಲ ಮಾಡ್ಯಾರ ಇಟ್ಟಿನಿ ನೀ ಹಿಡಿಮತ್ತು ನಾ ಬೆಣ್ಣಕಾರಿ ಸಾಧ್ಯ ಇಲ್ಲ. ಅಣ್ಣಗ ಯಾಕೆ ಹಿಡಿದಿಲ್ಲ ಅಂದ್ರೆ ನನಗೆ ಒಳ್ಳೆ ಶಾಲೆ ಕಲಿಸ್ಯಾನ. ನನಗೆ ಎಷ್ಟೇ JCB ತಗೊಳಕ್ ಹೆಲ್ಪ್ ಆಗ್ಯಾನ. ರೊಕ್ಕ ಲೋನ್ ಮಾಡ್ಲಿಕ್ಕೆ ಹೊಲ ಆಸ್ತಿ ಎಲ್ಲ ನನ್ನ ಪಟ್ಟಣ ತಿಳ್ಕೊಂಡ ಇನ್ನ ಊರು ಹಿರಿಯರ ಕಾಲ ಮಾಡಿದ ಪಟ್ಟ ನಮ್ಮ
ಅಣ್ಣ ಹಿಡಿದಿದ್ದೇವಿಲ್ಲ ನನಗ ಅಣ್ಣ ಬಿಟ್ಟಿದ್ದು ಇವತ್ತು ಬಿಟ್ಟಿಂದ ಬೇಕಂತ ಬಿಟ್ಟಿದ್ದೆವು. ಹಾಗೆ ತಿಳಿಬೇಡ್ರಿ. ಅದಕ್ಕೆ ಒಳ್ಳೆ ವಿಷಯವನ್ನು ಹಿಡಿದು ನಮಗೊಂದು ವಿಷಯ ಬಿಟ್ಟಾರ ಅವರು. ಯಾವಾಗಪ್ಪ ಇವತ್ತ ಅದನ್ನೂ ಶ್ರೇಷ್ಠ ಕೂಡುದು ನಮ್ಮ ತಮ್ಮ ಹೆಂಗ ಕೂಡಿದ್ರು ಶ್ರೇಷ್ಠ ಅನ್ನತಕ್ಕಂಥ ಮಾತಾಡ್ತಾರತಕ್ಕಂಥ ಬಹಳ ಆತ್ಮವಿಶ್ವಾಸ ಇಟ್ಟು ಒತ್ತಿ ಮಾತಾಡೋರು. ಹೌದಿಲ್ಲ? ಇರ್ಲಿ ಅದನ್ನೂ ಶ್ರೇಷ್ಠ ಕೂಡುದಪ್ಪ ಅಂತಂದ್ರ ಒಂದೇ ನಮ್ಮ ಅಣ್ಣನ ಮಾತು ಕೇಳ್ತಾ. ಇವತ್ತ ಬೀರದೇವ್ರ ಜಾತ್ರೆ ಮಾಡ್ಯಾರ. ಇವತ್ತು ಜಾತ್ರೆ ಮಾಡ್ಯಾರ. ನೀವ್ ಎಲ್ಲರೂ ಕೂಡಿ ಪಟ್ಟಿ ಹಾಕಿ ಎಲ್ಲರೂ ಕೂತು ಹಾಡಿಗೆ ಕೇಳಕತ್ತಾರ. ಚಲೋ ಆಗ್ಯದ ಜಾತ್ರೆ. ಏನು ಪಟ್ಟಿ ಕೊಟ್ಟಿಗೆ ನಿಮ್ ಮನೆಗೆ ಹೋದ್ರೆ ಚಲೋ ಆಗ್ತಿತ್ತು. ಎಲ್ಲರೂ ಕೂಡಿ ಇಲ್ಲಿ ಕೂತಾರ. ಮುತ್ತಾರ ಜಾತ್ರೆ ಮಾಡಕತ್ತಾರ. ಕಲಿಸಿ ಬಿಟ್ಟಾರ. ಇಲ್ಲಿ ಕಲಿತಿದ್ರು ಚಲೋ ಹೋಗಿ ಆಗಲಿದ್ದು ಚಲೋ. ಹೆಂಗತ್ತ ಇಲ್ಲ ಮತ್ತೆ ಈ ಸದ್ಯಕ್ಕ ಪಿಂಟೋಡನು ಬಂದಾನ, ಹತ್ತನೂರು ಮಾಡೋಡನು ಬಂದಾನ. ಎಲ್ಲರೂ ಕಲ್ತಿವತ್ತ ಒಂದು ಸಂಘ ಆಗೈತಿ. ಸಂಘ ಆಗ್ಯದ. ಒಂದು 10 ಮಂದಿಗೆ ಕಲ್ತಿ ಒಂದು ಸಂಘ ಆಗ್ಯದ. ಮತ್ತೆ ಅಲ್ಲೊಬ್ರಿಗೆ ಇಲ್ಲೊಬ್ರಿಗೆ ಸದ್ಯಕ್ಕೆ ಎಕ್ಸಾಮ್ ಬಂದಾವ. ಬೋರ್ಡ್ 10th ಎಕ್ಸಾಮ್ ಬಂದಾವ. ಗೊತ್ತಿಲ್ಲ ಹೆಂಗ್ ಬಂದಾವ. ಕಂಪ್ಯೂಟರ್ ಬಂದ ಅಲ್ಲೊಂದು ಹುಡುಗ ಇನ್ನೊಂದು ಹುಡುಕೊಂಡಿರ್ತಾರ. ಮತ್ತೆ ಅಲ್ಲೊಬ್ರಿಗೆ ಕುಂದಿಸಿ ಇಲ್ಲೊಬ್ರಿಗೆ ಕುಂದಿಸಿ ಹಾಡ್ದ್ರೆ ನೀವು ಹೆಂಗ್ ಹಾಡೋರು ಅಗಲ್ಸ್ರ ಹಾಡೋರು ಹೆಂಗ? ಈ ಮಾಯಕಗೆ ಬಿಟ್ಟು ಮಾತಾಡೋದು ಹೆಂಗತ್ತ? ಮಾಯಕ ಸರಿ ಜೋಡಿ ಮಾತಾಡಿದ್ರೆ ನಮಗೆ ನಡೀತಾರ. ನಡಂಗಿಲ್ಲ. ಹೌದಿಲ್ಲ? ನಮ್ಮ ಅಣ್ಣ ಒಂದು ಮಾತು ಕೇಳ್ತ. ಈ ಸದ್ಯಕ್ಕೆ ದಿನಕ್ಕೆ ಮನೆ ಹುಟ್ಟು ಹಬ್ಬ ಮಾಡಿದ ನಮ್ಮ ಅವ್ರ ಹಟ್ಟಿಲಿ ಒಂದು ರಾಯಣ್ಣ ಒಂದು ಶಿವರಾಮ ದೇವರ್ತಕ್ಕಂಥ ಎಲ್ಲ ಮಕ್ಕಳು ಹುಟ್ಟಾವ. ಹೌದಿಲ್ಲ? ಎಲ್ಲ ದೇವರವ್ರ ಕಲ್ತು ಲಗ್ನ ಮಾಡಿ ಬಿಟ್ಟಾರ ಖರೆ ಪ್ರಪಂಚ. ಈ ಸದ್ಯಕ್ಕೆ ಇಬ್ರು ವೈನಿ ಅಣ್ಣ ಕಲ್ತೆ ಮಕ್ಕಳು ಹರಿದಿರು ಮತ್ತೆ ನಾಗಲ್ ಹರಿದಿರಿ. ನಮ್ಮ ಅಣ್ಣ ಕೇಳ್ತಾನ ಮಾತ ಅಗಲಾದ್ರೆ ಶ್ರೇಷ್ಠ ಏನಪ್ಪ ಅಂತಂದ್ರ ಮತ್ತೆ ಸತಿಪತಿ ಕೂಡಿದ್ರೆ ಸಂಸಾರ ಆಗ್ತದೇನು? ಅಗಲಿದ್ರೆ ಸಂಸಾರ ಆಗ್ತದೆ? ಇಲ್ಲ. ಅವ್ರ ಕೈ ಬಂದ ಬಡಿಗೆ ಇವ್ರ ಕೈ ಬಂದ ಬಡಿಗೆ ಅವ್ರ ಹೊಲ ಹೋಗ್ಲಿ ಇವ್ರ ಹೊಲ ಹೋಗ್ಲಿ ಕೋರ್ಟಿ ಹೊತ್ತು ಹಿಂಗಂದ್ರೆ ಸಂಸಾರ ಕೂಡ್ಲಿಲ್ಲ ಅಂದ್ರೆ ಕೂಡಿದ್ರೆ ಸಂಸಾರ ಚಲೋ. ಹೌದು. ಯಾರ ಶಿವರಾಮದೇವಿ ಹುಟ್ಟಿದ 13 ದಿವಸಕ್ಕ ಅಡವಿಗೆ ಹೋಗತ್ನಾಗ ಎಷ್ಟ ತಾಪಾಗ್ಯಾದ. ಮಗ ಆಗಲಿ ಹೊಂಟಾದ. ಹೆಂಗ ಮಾಡಿ ದೇವರು ಕೊಟ್ಟಿದ್ದು ಕೂಸ ಆಗಲಿ ಹೊಂಟಾದತ್ತೆ. ಕನ್ನ ನೀರು ಒಂದೇ ದಳ ದಳ ಹರಿತಿದ್ದು. ಈಗ ಎದ್ರ ಕಾಲಾಗ? ಅಗಲಿದ ಕಾಲಾಗೆ. ಮಾಸ್ತರ್ ಬಂದಾನ ದೊಡ್ಡವಾಗಿನಿ ಖರೆ ಎಲ್ಲಾ ಪ್ರಪಂಚ ದೊಡ್ಡದಾಗ್ಯದ. ರಗಡ ಮೈಯಾಗ ತಾಕತ್ತದ ಹೆಂಡತಿ ತಗೊಂಡು ಕಡಿಗಾಗಿರ್ಬೇಕಂತ ಕಡಿಗಾಗ ಬರೋಣ ಮಾಸ್ತಾರ. ನನ್ನ ಮಣ್ಣಿಗೆ ಎಟ್ಟಾನು ಕೂಡಿಯಾಗಿರ್ಬೇಕು. ನಾ ಏನೋ ಸಣ್ಣವಿದ್ದೀನಿ. ನಮ್ಮ ಅಣ್ಣನ ಏನೋ ಸ್ವಲ್ಪ ನನಗೆ ಗೊತ್ತಿಲ್ಲ ಪ್ರಪಂಚದ. ನಾ ಮಾತಾಡ್ಕತ್ರ ಅವ್ರು ಕಡಿಗಾಗದೆ ನನಗೆ ಇರ್ಲತ್ತಕ್ಕಂತ ಹೇಳ್ದಾರ ಅವರು. ಹೌದನ್ನ ಇರು ಅದಕ್ಕೆ ಬಾಳ್ ಹೇಳೋದು ಬೇಡ. ಒಂದೇ ಒಂದು ಮಾತು ಯಾಕಪ್ಪ ಅಂತಂದ್ರ ತಾಯಿದರ್ ಬಹಳ ಚಂದ ಕಲ್ತಾರ. ಇವತ್ತ ಗರ್ಸವಳಿಗೆ ರೇವಣಿಸಿದ್ರು ಬಂದ. ಇವತ್ತು ಹತ್ತನೂರು ರಾಜೋಳು ಬಂದ. ಯಾನೇನೋ ಮಾತಾಡಿ ಏನೇನೋ ಹೋದು. ವರ್ಷ ಜಾತ್ರೆನೇ ಚಂದ ಆಗಲಿಲ್ಲ ಕೋಡಿ. ಹಂಗಾಗಿರ್ಬಾರ್ದ. ಒಬ್ಬ ಕೆಣಮಗಳು ಹೊಸ್ತಾಗಿ ನಡ್ಲಿಕ್ಕೆ ಹೊಂಟಿಳತ್ತ. ಮಕ್ಕಳ ಮನೆ ಹೊಂಟಿದ. ಗಂಡ ಕರ್ಲಿಕ್ ಹೋಗಿದತ್ತ. ಕರ್ಲಿಕ್ ಹೋಗೋಣ ಬಹಳ ಇನ್ನ ಪಿಶ್ವಿ ತಯಾರಕ್ಕೆ ಎಲ್ಲ ಬ್ಯಾಗ್ ರೆಡಿ ಇತ್ತು. ಆ ರೆಡಿ ಆದಾಗ ಆ ಮನಿ ಹೆಣ್ಣ ಮಗಳು ಎಲ್ಲಾರಿಗೂ ಹೇಳ್ಕೊಟ್ಟು ಎಲ್ಲಾರಿಗೂ ಕೊಳ್ಳಿಗೆ ಹಾಕೊಂಡು ಅಳ್ಳು ಕತ್ತೇತ. ಹೆಣ್ಣು ಮಗಳು ಬಹಳ ಅಳ್ಳು ಕತ್ತೇತ. ಇನ್ನು ಕಾರ್ ಹತ್ತಿ ಕುಂದಿರ್ಬೇಕನ್ನೋದ್ರಾಗ ತಾಯಿ ತಂದೆ ಬಂದಿರತ್ತ. ಮಗಳು ಬಹಳ ಅಳ್ಳು ಕತ್ತದ. ಮಗಳು ಹುಟ್ಟಿದ 20 ವರ್ಷ ಆಯ್ತು. ನಮಗ ಒಂದೇ ದಿನ ಬಿಟ್ಟಿರ್ಲಿಲ್ಲ. ಹ್ಯಾಂಗ ಮಾಡ್ಬೇಕು? ಗಂಡ ಹೆಂಟನು ಕುಡುಕನು ಏನು ಚಲೋ ಅದನು ಹ್ಯಾಂಗದನು ದೂರ ದೂರಿಗೆ ಹೋಗಿ ಕೊಟ್ಟೆ ಖರೆ ಮಗಳು ಹ್ಯಾಂಗ ಬದುಕು ಮಾಡ್ತಾ ತಿಳ್ಕೊಂಡು ತಾಯಿ ತಂದೆ ಕಂಡ ನೀರು ಹಾಕಲ್ಕತ್ತಿರು. ಮಗಳನ್ನು ಕಂಡ ನೀರು ಹಾಕಲ್ಕತ್ತಿರು. ಇನ್ನು ನಮಗ್ ನೋಡಿ ಮಗಳು ಬಹಳ ಅಳಕತ್ತ ತಿಳ್ಕೊಂಡು ಕಾರಿಂತನ ತಾಯಿ ತಂದೆ ಹೊಂಟರು. ಏ ತಂಗಿ ನೀ ಬಹಳ ಅಳಬೇಡ. ಬಹಳ ಅಳಬೇಡ. 4 ದಿನ ಆಗದ ನಾ ನಿಮ್ಮಪ್ಪ ಬಂದು ಹೋಗ್ತೇವೆ. ಬಹಳ ಅಳಬೇಡ. ಕಂದ ನೀರ ವರ್ಷಕತ್ರ ಸರಿಗಿಲ್ಲ. ಆ ಹುಡುಗತ್ತ ತಾಯಿ ತಂದಿಗೆ ನಾವ್ ಯಾಕತ್ತಿ ನಿಮಗ್ ಗೊತ್ತಿಲ್ಲ. ಮನೆಯಾಗ ಮೇಕಪ್ ಸೆಟ್ ಬಿಟ್ಟಿನಿ. ಅದ್ರ ಕಾಲಾಗಲ್ಲಕತ್ತಿ ಹೋಗಿ ತಗೊಂಡ್ ಬರ್ಲಪ್ಪ. ಹಂಗಾಗ್ಬಾರ್ದು ಕೆಲಸ. ಮೇಕಪ್ ಸೆಟ್ಟಿನ ಕಾಲ ಬರ್ಬಾರ್ದತ್ತ. ಅದಕ್ಕೆ ಹಾಗಲ್ಲಾದ್ರಿಂದ ಏನೇನೋ ಸಿಗಂಗಿಲ್ಲ. ಈ ಪಂಚ ತತ್ವದ ನಿನಗೆ ಹಿರಿಯರಿಗೆ ತಿಳಿತೈತಿ. ಈ ಪಂಚ ತತ್ವ ಶರೀರ
ಅದಾವ. ಶರೀರ ಐತಿ. ಇದ್ರೊಳಗೆ ಗಾಳಿ ಅದ, ಬೆಂಕಿ ಅದ, ನೀರದ, ಆಕಾಶ ಅದ, ಮಣ್ಣದ ಎಲ್ಲ ಅದ. ಹಾ. ಇವು ಎಲ್ಲ ಒಂದೊಂದು ಕಡಿಗೆ ಅದಪ್ಪ ಅಂತಂದ್ರೆ ನೀ ಹಾರಿಕೆ ಮಾಡೋದಲ್ಲಿ ಮಾಡ್ತಾರ. ಎಲ್ಲ ಮಾಡ್ತ್ರಿ. ಇದು ಕಡಿಗಾಗಿದ್ರು ಹೊಸಲು ಒಂದೇ ಕಡಿಗೆ ಹೋಯ್ತಂದ್ರ ಹೌದಾ? ಓ. ಹಾರಿಕೆ ಮಾಡೋರು ಎಲ್ಲರೂ ಬಿಟ್ಟು ಓಡ್ ಹೋಗ್ತಾರೆ. ಒಂದಾಟ ತರ್ತಾರೆ ಒಯ್ಲಿಕ್ಕೆ ಊರಿಗೆ. ಹೌದು. ಕಡಿಗೆ ಒಂದೇ ಐತಂದ್ರೆ 5 ಒಂದು ಕಡಿಗೆ ಐತಂದ್ರೆ ಏನೇನಿದೆ ಹೆಣ ಆಗಿ ಹೋಯ್ತು. ಅತನೂರು ರಾಜು ರೇವಣಿಸಿದ್ ಮಾಡ್ತಾರೆ. ಹೆಸರು ಹೋಯ್ತು, ಖರೆ ಏನು ಹೋಯ್ತು? ಏನು? ಹೆಸರು ಹೋಯ್ತು, ಹೆಣ ಆಯ್ತು. ಹೌದಾ? ಏನು ಮಾಡಿದ್ ಬಿಡಂಗಿಲ್ಲ ಇಲ್ಲಿ. ಇದು ಪಂಚತತ್ವದ ಶರೀರ 5 ತತ್ವದ ಕಲಿತರೆ ಇದಕ್ಕ ಜೀವಂತ ಮಾತ್ರ ಐತಿ. ಐತಿ ಐತಿ. ಇದಕ್ಕೆ ಬಿಟ್ಟ ಅನಂತ ಇಲ್ಲ. ಅದಕ್ಕೆ ಬಾಳ ಯಾಕಪ್ಪ ಅಂತಂದ್ರ ತಾಯಿಗಳು ಬಹಳ ಚಂದ ಕಲ್ತಾರ. ಚಂದ ಕಲ್ತಾರ. ಹೇಗಪ್ಪ ಅಂತಂದ್ರ ಒಂದ್ ತಾಯಿಗೊಬ್ಬ ಮಗ ಹುಟ್ಟಿದತ್ತ. ಒಬ್ಬ ಮಗ ಹುಟ್ಟಿದ, ತನ್ನ ಗಂಡ ತೀರಿ ಹೋಗಿದ್ದ. ಹೌದು. ಆ ಹೆಣ್ಣು ಮಗ ಮಗನಿಗೆ ದೊಡ್ಡ ಮಾಡಿ ಎಲ್ಲಿ ಮನೆ ಮಂದಿಗಳು ಹೋಗಿ ಹೋಗಿ ಕಸ ಮುಸ್ರಿ ಹುಡುಗಿ ಕೂಲಿ ಮಾಡಿ ಮಗನಿಗೆ ದೊಡ್ಡ ಮಾಡಿ ಮಾಡಿ ಒಂದು ಚಂದದ ಹೆಣ್ಣು ತೆಗೆದು ಲಗ್ನ ಮಾಡಿದ್ರು. ಲಗ್ನ ಮಾಡಬೇಕು. ಒಂದು 4 ಮಕ್ಕಳು ಹುಟ್ಟಿದ್ವು. 2 ಸೆಕೆಂಡ್. ನಾವು ಹೇಳ್ತೇನಂದ್ರೆ ಹಾಡುತ್ತೇವ್ರಿ. 2 ಸೆಕೆಂಡ್ ಮಾತಾಡಿ ಕೊಡ್ತೇವೆ. ಯಾಕಪ್ಪ ಅಂತಂದ್ರೆ 4 ಮಕ್ಕಳು ಹುಟ್ಟಿದ್ವು. ಯಾರಿಗೆ? ಮಗನಿಗೆ. ಮಗನಿ ಬಾಳ ದುಡುತ್ತಿದ್ದ ಒಬ್ಬನ ಮಗ. ಹೌದು. ಹೆಣತಿ ಮನ್ಯಾಗ ಕರೆದು ಹೇಳವು. ಯಾರಿಗೆ? ಯಾರಿಗೆ? ನಮ್ಮ ರೇವಣಿಸಿದ ಅಣ್ಣಗ. ಅಲ್ರಿ, ನಾವು 4 ಮಂದಿ ಮಕ್ಕಳು, ಖರೆ ನೀವು ಒಬ್ಬ ಇದ್ರೆ ಹೌದು. ಇದು 6 ಮಂದಿ ಆದಪ್ಪ ಅಂತಂದ್ರೆ ಬಹಳ ಚಂದ ನಡೀತದೆ ಸಂಸಾರ. ನಿಮ್ಮ ಒಬ್ಬಕ್ಕೆ ದಿನ 2 ರೊಟ್ಟಿ ಉಳಿತಾಳ, ಅದು 2 ರೊಟ್ಟಿ ಉಳಿತಪ್ಪ ಅಂತಂದ್ರೆ ನಮ್ಮ ಮನೆ ಸಂಸಾರ ಎಷ್ಟು ಚಂದ ನಡೀತಾರ. ಮಕ್ಕಳಿಗೆ ನಾವು ಹೊಟ್ಟಿ ತುಂಬ ಉಳ್ಬೇಕಾಗ್ತದ. ನಿಮ್ಮ ಎಲ್ಲರ 5 ದೂರ ಆರ್ಯಾಳದಾಗ ಬಿಟ್ಟು ಬರೀ ಅಂತ ಹೆಣ್ಮಗಳು ಯಾರು ಸಸಿ ಹೇಳ್ತಿದ್ರು. ಅಲ್ಲದ ಸಸಿ ಕಲಿಸ್ತಿದ್ರು. ಅವಾಗ ಮಗಂದ ಹರಿರ್ತಕ್ಕಂಥ ತಾಯಿಗೆ ಒಯ್ದು ಅರಣ್ಯದೊಳಗ ದೂರ ಒಯ್ದು ಬಿಟ್ಟು ಬರ್ಬೇಕಾದ್ರೆ ಹೆಂಗ ಮಾಡ್ಬೇಕು? ಇವತ್ತ ಹೆಚ್ಚಿರ್ತಕ್ಕಂಥ ಕರೆ ಇರ್ತಕ್ಕಂಥದ್ದು ಮರುತೆ ತೋರ್ಸ ಹೆಂಗ ಮಾಡ್ಲಿ ತಿಳ್ಕೊಂಡು ಕಣ್ಣ ನೀರ ಮಗ ಹಾಕ್ತಿದ್ದ. ಹೆಂಗಾರ ಮಾಡಿ ಒಯ್ದು ಬಿಟ್ಟು ಬಂದ್ರಿ ನಿನ್ನ ಮನೆಯಾಗ ಇರ್ತಿಲ್ಲಕಂದ್ರೆ ನಾ ತವ್ರ ಮನೆಗೆ ಹೋಗ್ತಿರತ್ತೆ. ಹೆಣತಿ ಜಗಳ ತಗದ ಯಾಕಾಗಲ್ಲ ತಿಳ್ಕೊ. ಹೆಣತಿ ಮಾತು ಕೇಳಿ ಕೇಳಿ ತಾಯಿಗೆ ಮಗ ಹೋಗಿ ಹೇಳ್ದ, ತಾಯಿ ನೀ ನಾಳೆಗೆ ನಿನಗ ಕಾಶಿ ರಾಮೇಶ್ವರ ತೋರ್ಸ್ಕೊಂಡು ಬರ್ಬೇಕತ್ತೀನಿ. ಕಾಶಿ ರಾಮೇಶ್ವರ ತೋರ್ಸ್ಕೊಂಡು ಬರ್ಬೇಕತ್ತೀನಿ. ನಾಳೆಗೆ ತಯಾರಾಗಂದ. ಅವಾಗ ತಾಯಿ ಇರ್ತಾಳ, ನನಗೆ ಕಣ್ಣಿಲ್ಲ, ನನಗೆ ಕಾಣಿಲ್ಲ, ನಾ ಹೆಂಗ್ ಹೋಗ್ರಿ ಮಗನೇನು? ಇಲ್ಲವ ತಾಯಿ, ನನ್ನ ಮನೆ ಒಳಗೆ ಬುಟ್ಟಿ ಐತಿ, ಆ ಬುಟ್ಟಾಗ ನೀವು ಹೊತ್ಕೊಂಡು ಹೋಗ್ತೀನಿ ಅಂದ ಮಗ. ಏಕಾಗಲಕ್ಕೆ ತಿಳ್ಕೊಂಡ ಹೊತ್ತು ಹೊಂಡ್ರದಾಗ ಮಗ ತಾಯಿ ಮ್ಯಾಗ ಹೆಗಲ್ ಮ್ಯಾಗ ಹೊತ್ಕೊಂಡ ಬುಟ್ಟ ಕುಂಡಿಸ್ಕೊಂಡು ಹೊಂಟ ಮಗ. ಹೆಂಡತಿ ಮಾತು ಕೇಳಿ 2 ರೊಟ್ಟಿ ಹೋದ್ರೆ ದಿನ ನಮ್ಮ ಕೈಗೆ ನಮಗೆ ಆಗ್ತಾ ಇದು ಮಾತು ಕೇಳಿ ಮಗ ಹೊತ್ಕೊಂಡು ಹೊಂಟ. ತಾಯಿಗೆ ಹೊತ್ಕೊಂಡು ಹೊಂಟ. ಆರೇಳೊಳಗ ಗುಡ್ಡದವರು ಹೊಂಟ. ತಾಯಿ ಏನ್ಬಿಟ್ಟು ಬುಟ್ಟ ಕುತ್ತಲೆ ಗಿಡ ಯಾವಾಗಾದ್ರೂ ಸಿಕ್ತಂದ್ರೆ ಅದು ಹರಿದು ತಪ್ಪಲು ಒಕ್ಕತ್ತು ದಾರಿಗೊಟ್ಟ. ಯಾವಾಗ ಕೈ ಸಿಗ್ತಾವ ತಪ್ಪಲು ಒಕ್ಕತ್ತು ಗೊತ್ತು ಹೊತ್ತರು ಹಿಂಗ್ ಹೋಯ್ತು. ಹಗಲತ್ತು ಹೋಯ್ತು, ರಾತ್ರಿ ಹತ್ತಾಯ್ತು. ಮಗ ಏನ್ ತಿಳಿದಪ್ಪ ಅಂತಂದ್ರೆ ನನ್ನ ತಾಯಿಗೆ ನಿದ್ದೆ ಹತ್ತಂದ್ರ ಇಲ್ಲೇ ಬಿಟ್ಟು ಹೋಗ್ಬೇಕನ್ನಾತ. ಅವ ಹೊಂಟಿದ್ದ ತಾಯಿಗೆ ನಿದ್ದೆ ಹತ್ತಲಾಗ್ಯದ. ತಾಯಿ ಹತ್ತ ತರಿಬೇಕಿತ್ತು. ಯಪ್ಪ ವರ್ಷಕ್ಕೊಂದು ಬೀರ್ದೇವ್ರ ಜಾತ್ರೆ ಆಗ್ತದ. ಪಟ್ಟಿ ಕುಡು ಅವ ಸಿಗೋದು ತಂಗಡಿ. ನಿನ್ನ ಹೆಂಡ್ರು ಮಕ್ಕಳಿಗೆ ಚಲೋ ನೋಡ್ಕೊರು ಮಗನೇ ಅಂತ ತಾಯಿ ಬುಟ್ಟಿ ಮ್ಯಾಗ ಕೊಟ್ಟು ಕಣ್ಣಿಲ್ಲಾರ ತಾಯಿ ಮಗನಿಗೆ ಬುದ್ಧಿ ಹೇಳ್ಕೊತ ಹಂಗೆ ಒಂದೊಂದು ತಪ್ಪನ ಹರಿತಿದ್ರು ದಾರಿಗೊಂಟ. ಹಂಗೆ ಹೋದ ರಾತ್ರಿ ಹತ್ತಾಯ್ತು. ತಾಯಿ ಪರಮೇಶ್ವರ ಒಂದು ಮಗನಿಗೆ ಮಾತು ಹೇಳ್ತಾಯ್ತ, ಎಲ್ಲಿ ತಾನು ಹೋಗಿದ್ದು ಇಳಿಸ ಸಾಕಿಂದ ಅಂದ. ತಾಯಿ ಇನ್ನ ಕಾಶಿ ಬಂದಿಲ್ಲ ಆತಂದ. ಏ ಹುಚ್ಚ, ನೀ ನನಗೆ ನಿದ್ದೆ ಹತ್ತಿರತ್ತೆ ಹೊತ್ಕೊಂಡು ಹೊಂಟಿ ನನಗೆ ಗೊತ್ತದ್ರೆ ನಿನ್ನ ರಾತ್ರಿ ನಿನ್ನ ಹೆಂಡತಿ ನಿನಗೆ ಏನು ಹೇಳ ಬರೀ ರೊಟ್ಟಿ ನಿಮ್ಮ ವಾಜ್ಯಗಳ ಬಿಟ್ಟು ಮಾತು ಹೇಳ ನಾ ಕೇಳಿಸ್ಕೊಂಡಿನ ಮಗನೇ ಎತ್ತ ತನ ಹೊತ್ಕೋತೀನಿ ನನಗೆ ಬಿಟ್ಟು ನೀ ಸಾಕು ಹಳ್ಳಿ ಹೋಗುವ ಮಗನೇ. ತಾಯಿ ಹೇಳುವ ಮಗನಿಗೆ. ಅವಾಗ ಮಗ ಅಂದ, ತಾಯಿ ನಿನಗೆ ಬಿಟ್ಟು ಹೋಗ್ಲಿಕ್ಕೆ ನನಗೆ ಮನಸ್ಸಿಲ್ಲ ತಾಯಿ, ಹ್ಯಾಂಗ ಮಾಡ್ಲತ್ತ ಕಣ್ಣಾಣಿಯನ್ನು ತೆಗಿಲಿಕ್ಕತ್ತ. ಅವಾಗ ತಾಯಿ ಇರ್ತಾಳ, ತಾಯಿ ಬಿಟ್ಟು ಹೋಗ್ತೀನಿ ಖರೆ ದಾರಿ ಒಳಗೆ
ಬರಬೇಕಾದ್ರೆ ಒಂದೊಂದು ತಪ್ಪಲು ಹರಿದ ದಾರಿಗೊಂಡು ಹೋಗತ್ತೀರಿ. ನಾ ಬಿಟ್ಟು ಹೋದಾಗ ಮುಂಜಾನೆ ಮತ್ತೆ ಬಾರ ತಾಯಿನಿ ಅದೇ ದಾರಿ ಹೇಳಿಬಿಡುತ್ತ ಮಗ ಅಂದ. ಅವಾಗ ತಾಯಿ ಎತ್ತ ಮಗನಿಗೊಂದು ಮಾತ, ಎತ್ತ ನನ್ನ ಕಣ್ಣಿಲ್ಲ, ನಾ ಬರೇ ಮನೆಯಾಗ ಬಿದ್ದು ಸತ್ತಿದಂದ್ರ ಈ ದೇಹ ಮಣ್ಣಪಾನ ಅಂತಿತ್ತು. ಹೌದಪ್ಪ. ಯಾರ ಕೈಯಾಗ ಸಿಗ್ತಿರ್ಲಿಲ್ಲ. ಹೌದಾ? ಇವತ್ತ ಕಾಡಿನ ಒಳಗೆ ಒಂದು ಪ್ರಾಣಿ, ಒಂದು ಹುಲಿ ಕರಡಿ ಬಂದು ತಿತ್ತಪ್ಪ ಅಂತಂದ್ರ ಅದಕ್ಕೂ ಹಟ್ಟಿರಿ ನಾ ತುಂಬುತ್ತೀನಿ. ಇವತ್ತು ಸಾರ್ಥಕತ್ತು ನನ್ನ ಜನ್ಮ. ಆತ ತಾಯಿ ಕಣ್ಣಾಗ ಇರ್ತಂದು ತಾಯಿ ತಪ್ಪಲ ಹರ್ಬೇಕತ್ತಿಲ್ಲ. ಯಾಕ ಆತಂದ, ಮಗನೇ ಮುಂಜಾನೆ ಹೊತ್ತಾಯ್ತು, ಇಲ್ಲಿ ತನಕ ನಡ್ಕೊತು ಹೊಂಟಿರಿ. ಕಾಡಿನ ಎಷ್ಟೋ ಹಳ್ಳ ದಾಟಿದೆ, ಎಷ್ಟೋ ಗುಡ್ಡ ದಾಟಿದೆ, ಎಷ್ಟೋ ಮುಳ್ಳ ಕಲ್ಲು ದಾಟಿದ್ರಿ. ನಿನಗೆ ದಾರಿ ಸಿಗಲಿಕ್ಕೆ ಒಂದೊಂದೊಂದೊಂದು ತಪ್ಪಲು ಹರ್ಬೇಕತ್ತೀನಿ. ಆ ತಪ್ಪಲು ಕೋಲ ಇಡೋ ನಿನ್ ಮನೆಗೆ ಹೋಗತ್ತ ಅವಾಗ ತಾಯಿ ಮಗ ಕಣ್ಣ ನೀರು ತೆಗೆದು ಮಗ ತನ್ನ ಕಾಲಿಗೆ ಬಿದ್ದಪ್ಪ. ಯಾಪ ತಾಯಿ ನಿನಗ ನನ್ನ ಹೆಣತಿ ಅಂದಿದ್ರೆ ನಿನಗೆ ಕೇಸೂರು ಸರಕ್ಕೆ ಇಲ್ಲಿಗೆ ಬಂದಿದ್ವಿ. ಹೌದಾ? ನಿನ್ನೂ ಎರಡು ರೊಟ್ಟಿ, ನನ್ನೂ ಎರಡು ರೊಟ್ಟಿ, ನಿನ್ನೂ ಎರಡು ರೊಟ್ಟಿ ನಾ ನಿನಗೆ ಹಾಕ್ತೀನಿ. ಹೌದಾ? ನಾ ಉಪವಾಸಿದ್ದು ನಿನಗೆ ಹಟ್ಟಿಗೆ ಹಾಕ್ತೀನಿ ತಾಯಿ. ನಾನು ನಿನಗೆ ಬಿಟ್ಟು ಹೋಗತ್ತೆ ಮಗ. ಹೊಳ್ಳಿ ತೆಲಿಮ ಹೊತ್ಕೊಂಡು ಹೊಳ್ಳಿ ಮನೆಗೆ ಬಂದು ತಾಯಿಗೆ ಸಲುವತ್ತ ಆಗ್ತೀನಿ. ಬಂಧುಗಳು ಹಿಂಗೈತಿ. ಹೌದಪ್ಪ. ಯಾಕಪ್ಪ ಅಂತಂದ್ರ ಈ ಶಬ್ದಕ್ಕೆ ಜಗತ್ತದೊಳಗ ತಾಯಿ ತಂದಿಗೆ ಅನಾಥಾಶ್ರಮದಾಗ ಬಿಡಾದೆ ಬಹಳ ನಡೆದಾದ. ವಯಸ್ಸೈತಪ್ಪ ಅಂತಂದ್ರೆ ತಾಯಿ ತಂದಿಗೆ ತಿರಸ್ಕಾರ ಆಗ್ಲಿಕ್ಕತ್ತಾರ. ಇದು ಹೇಳಿ ಬಹಳ. ಯಾಕಪ್ಪ ಅಂತಂದ್ರೆ ಬಹಳ ಒಳ್ಳೆ ಕಲಾವಂತರು, ಒಳ್ಳೆ ನಮ್ಮ ನಾಲ್ಕು ಚಾರ್ ಹಾಡಿ ನಮ್ಮ ಒಳ್ಳೆ ಕಲಾವಂತರು ಕಾಲ ಹೋಗ್ತಾರೆ.